ರಾಜ್ಯ ಸರ್ಕಾರದ ವಿರುದ್ಧ ಈಗ ರಂಭಾಪುರಿ ಶ್ರೀಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಯಾವ ಕಾರಣಕ್ಕೆ ನೋಡೋಣ. ರಾಜ್ಯ ಸರ್ಕಾರ ಹಿಂದಿನ ಸರ್ಕಾರದ ಹಲವು ಯೋಜನೆಗಳನ್ನ ತಡೆ ಹಿಡಿದಿದೆ. ಬಜೆಟ್ನಲ್ಲೂ ಕೂಡ ಮಠ ಮಂದಿರಗಳಿಗೆ ವಿಶೇಷವಾದ ಅನುದಾನವನ್ನ ಕೊಟ್ಟಿಲ್ಲ. ವಿರೋಧ ಪಕ್ಷದ ಶಾಸಕರು ಎಲ್ಲವನ್ನ ಕೂಡ ಅಲ್ಲಗಳೆದಿದ್ದಾರೆ ಎಂದಲ್ಲ, ಆಡಳಿತ ಪಕ್ಷದ ಶಾಸಕರು ಕೂಡ ಅಭಿವೃದ್ಧಿಗೆ ಹಣ ಇಲ್ಲದೆ ಕೊರಗುತ್ತಿದ್ದಾರೆ. ಗ್ಯಾರಂಟಿಗೆ ಹಣ ಖರ್ಚು ಮಾಡಿದರೆ ಆಡಳಿತ ನಡೆಸೋದು ಕಷ್ಟ ಅಂತಿದ್ದಾರೆ ಇವರು. ಬಾಳೆಹೊನ್ನೂರಿನಲ್ಲಿ ರಂಭಾಪುರಿ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಹಿಂದೆ ನಾವು ಹೇಳಿದ್ವಿ. ಇವತ್ತು ಕರ್ನಾಟಕ ಸರ್ಕಾರ ಹಿಂದಿನ ಸರ್ಕಾರ ಮಾಡಿದಂಥ ಕೆಲವಾರು ಕೆಲಸಗಳನ್ನು ತಡೆ ಹಿಡಿದವು, ಆದರೆ ಹಿಡಿಬಾರ್ದಾಗಿತ್ತು. ಆದರೆ ಮೊನ್ನೆ ಬಜೆಟ್ ಅಧಿವೇಶನದಲ್ಲಿಯೂ ಕೂಡ ಯಾವುದೇ ಮಠ ಮಂದಿರಗಳಿಗೆ ವಿಶೇಷವಾದಂಥ ಅನುದಾನ ಕೊಟ್ಟಿಲ್ಲ. ಆದರೆ ವಿರೋಧ ಪಕ್ಷದ ಶಾಸಕರು ಇದನ್ನು ಅಲ್ಲಗಳೆದಾರ ಅನ್ನುವಂಥ ಮಾತಲ್ಲ. ಆಡಳಿತ ಪಕ್ಷದ ಎಷ್ಟೋ ಜನ ಕಾಂಗ್ರೆಸ್ ಶಾಸಕರು ಕೂಡ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಇಲ್ಲದಕ್ಕಾಗಿ ಅವರು ಕೂಡ ಕೊರಗ್ತಾ ಇದ್ದಾರೆ. ಹೀಗೆ ಗ್ಯಾರಂಟಿ ಯೋಜನೆಗೆ ಹಣವನ್ನು ಮುಕ್ಕಾಲು ಭಾಗ ಖರ್ಚು ಮಾಡಿದರೆ ಆಡಳಿತ ನಡೆಸೋದು ಭಾಳ ಕಷ್ಟ. ಮುಂದಿನ ದಿನಗಳಲ್ಲಿ ನಾವು ಕೂಡ ರಾಜಕಾರಣಿಗಳು ಜನರ ಹತ್ತಿರ ಹೋಗೋದು ದುಸ್ತರವಾಗ್ತಾ ಇದೆ ಅನ್ನುವಂಥ ಮಾತನ್ನು ಕಾಂಗ್ರೆಸ್ ಶಾಸಕರು ಕೂಡ ಹೇಳಿದ್ದಾರೆ. ಅದಕ್ಕೆ ನಿನ್ನೆ ಏನೋ ಒಂದು ಕಾಂಗ್ರೆಸ್ ಸಮಿತಿ ಒಂದು ಮೀಟಿಂಗ್ ಇತ್ತು, ಅದರಲ್ಲಿ ಚರ್ಚೆ ಆಗಿರಬಹುದು. ಬಹುಶಃ ಭಾಳ ಇಲ್ಲದಿದ್ದರೂ ಕೂಡ ಒಂದು ವಿಶೇಷವಾದಂಥ ಅನುದಾನ ಆಯಾ ಕ್ಷೇತ್ರದ ಶಾಸಕರಿಗೆ ಕೊಡಬಹುದು ಅನ್ನುವಂಥ ನಂಬಿಕೆ ನಮಗಿದೆ. ಕಾದು ನೋಡೋಣ. ಈ ಈಗ ಸರ್ಕಾರದಿಂದ ಆಗ್ತಾ ಇರುವಂಥ ಸಮಸ್ಯೆ ಏನು? ಹಿಂದಿನ ಯೋಜನೆಗಳನ್ನೆಲ್ಲ ತಡೆ ಹಿಡ್ತಿದ್ದಾರೆ. ಅದ್ರ ಬಿಟ್ಟು ಗ್ಯಾರಂಟಿಗಳಿಗೆಲ್ಲ ಅರ್ಧ ಖರ್ಚು ಮಾಡಿಬಿಟ್ರೆ ನಡೆಸೋದು ಹೆಂಗೆ ಇವರೆಲ್ಲ? ಕಾಂಗ್ರೆಸ್ ಶಾಸಕರು ಹೇಳ್ತಾ ಇದ್ದಾರೆ ಜನರ ಬಳಿ ಹೋಗೋದೇ ಕಷ್ಟ ಆಗಿದೆ ಅಂತ ಹೇಳಿ. ಸೊ ಹಾಗಾಗಿ ಒಂಚೂರು ಸರ್ಕಾರ ಗಮನ ಹರಿಸಬೇಕು ಈ ನಿಟ್ಟಿನಲ್ಲಿ ಅಂತ ಸಲಹೆ ಕೊಟ್ಟಿದ್ದಾರೆ ರಂಭಾಪುರಿ ಶ್ರೀಗಳು. ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ನೋಡೋಣ ಸರ್ಕಾರ ಏನು ಮಾಡುತ್ತೆ ಈ ನಿಟ್ಟಿನಲ್ಲಿ. ಸೊ ಆಯಾ ಕ್ಷೇತ್ರದ ಶಾಸಕರಿಗೆ ವಿಶೇಷ ಅನುದಾನ ಕೊಡಬಹುದು ಅನ್ನೋದು ಅವರ ನಂಬಿಕೆ ಇಟ್ಕೊಂಡು ಹೇಳಿದ್ದಾರೆ. ಸರ್ಕಾರ ನಿಟ್ಟಿನಲ್ಲಿ ಚಿಂತನೆ ಮಾಡಬೇಕು.